ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ HRMS ESS 2.0 ಏನೀಗ ಹೊಸದಾಗಿ ಅಪ್ಲಿಕೇಶನ್ನು ಡಿಸೆಂಬರಿಂದ ಲಾಂಚ್ ಆಗ್ತಾಯಿದೆ. ಅದರಲ್ಲಿ ಯಾವ ರೀತಿಯಾಗಿ ನಾವು ಲಾಗಿನ್ ಆಗಿ ಶಿಕ್ಷಕರು ಅಥವಾ ಸಂಬಂಧಪಟ್ಟಂಥವ್ರು ಯಾವ ರೀತಿ ಸೇವೆಗಳನ್ನು ವೀಕ್ಷಿಸಬಹುದು, ಪಡಿಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಆ್ಯಪನ್ನು ಓಪನ್ ಮಾಡಿದಾಗ ನಮಗೆ ಲಾಗಿನ್ ಆಗಲಿಕ್ಕೆ ಈ ರೀತಿಯಾದಂಥ ವಿಂಡೋ ಬರುತ್ತೆ. ಇದರಲ್ಲಿ ನಾವು KGD ನಂಬರನ್ನು ಎಂಟರ್ ಮಾಡಿ ನಂತರ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಅನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಿಮಗೆ ಲಾಗಿನ್ ಆಗಲಿಕ್ಕೆ ಪಾಸ್ವರ್ಡ್ ಮರ್ತೋಗಿದರೆ ಪಾಸ್ವರ್ಡ್ ಮರೆತಿರುವಿರ ಅಂತಕ್ಕಂಥ ಫರ್ಗಾಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ನಿಮ್ಮ KGD ನಂಬರನ್ನು ಎಂಟರ್ ಮಾಡಿ ಅನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಥವಾ ಮುಂದೆ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ರಿಜಿಸ್ಟ್ರ್ ಆಗಿಲ್ಲ ಅಂದರೆ ಹೊಸದಾಗಿ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ಆ ಸಮಯದಲ್ಲಿ ನಾವು ಹೊಸ ಖಾತೆಯನ್ನು ಸೃಜಿಸುವಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಆಗಲೂ ಕೂಡ ನಾವು ನೌಕರರ KGD ನಂಬರನ್ನು ಎಂಟರ್ ಮಾಡಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಥವಾ ಮುಂದೆ ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಮಗೆ ರಿಜಿಸ್ಟರ್ ಆದಂತಹ KGD ನಂಬರ್ಗೆ ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಎಂಟರ್ ಮಾಡಿ ಅನಂತರ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ 6 ಅಂಕಿಗಳ OTPಯನ್ನು ನೀವು ಎಂಟರ್ ಮಾಡಿ ಅನಂತರ ಸಬ್ಮಿಟ್ ಅಂತಕ್ಕಂತಹ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಂತರ ಪಾಸ್ವರ್ಡ್ ಸೃಜಿಸಿ ಅಂತೇಳಿ ಕೇಳುತ್ತೆ. ಅದರಲ್ಲಿ ನೀವು 2 ಬಾರಿ ನಿಮ್ಮದೇ ಆದಂಥ ಒಂದು ಕನಿಷ್ಠ 8 ಅಥವಾ ಅದಕ್ಕಿಂತ ಹೆಚ್ಚು 16 ಗರಿಷ್ಠ ಅಂಕಿಗಳ ಅಥವಾ ಸಂಖ್ಯೆಗಳ ಒಂದು ಕ್ಯಾಪ್ಚಾವನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ದೊಡ್ಡ ಅಕ್ಷರ ಮತ್ತು ಸಣ್ಣ ಅಕ್ಷರ ಮತ್ತು ಸಂಖ್ಯೆಗಳು ಮತ್ತು ವಿಶೇಷ ಸಂಖ್ಯೆಗಳನ್ನು ಕೂಡ ನಾವು ಚಿಹ್ನೆಗಳನ್ನು ಹೊಂದಿರಬೇಕಾಗುತ್ತೆ. 2 ಬಾರಿ ನಾವು ಪಾಸ್ವರ್ಡನ್ನು ಸೆಟ್ ಮಾಡಿ ನಂತರ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತಕ್ಕಂತಹ ಒಂದು ಮೆಸೇಜ್ ಬರುತ್ತೆ. ಈಗ ನಾವು ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪುನಃ ಲಾಗಿನ್ ಪೇಜ್ಗೆ ಹೋಗಿ ನಾವು ಲಾಗಿನ್ ಆಗಲಿಕ್ಕೆ ನಿಮ್ಮ KGD ನಂಬರನ್ನು ಅಥವಾ ಬಳಕೆದಾರರ ID-ಯನ್ನು ಎಂಟರ್ ಮಾಡಿ ಅನಂತರ ನೀವು ಸೆಟ್ ಮಾಡಿದಂತಹ ಅಥವಾ ಸೃಜಿಸಿದಂತಹ ಪಾಸ್ವರ್ಡನ್ನು ಎಂಟರ್ ಮಾಡಿ ನಂತರ ಕಾಣ್ತಕ್ಕಂತಹ ಏನು ಕ್ಯಾಪ್ಚಾ ಇರುತ್ತೆ ಆ ಕ್ಯಾಪ್ಚಾವನ್ನು ಕೂಡ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಅಲ್ಲಿ ಎಂಟರ್ ಮಾಡಿ ಅನಂತರ ಸಬ್ಮಿಟ್ ಅಥವಾ ಮುಂದೆ ಅಂತಕ್ಕಂತಹ ಆಯ್ಕೆಯ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಲಾಗಿನ್ ಆಗ್ಬೋದಾಗಿರುತ್ತೆ. ಲಾಗಿನ್ ಆಗುವಾಗಲೂ ಕೂಡ ನಮಗೆ ಪುನಃ ಮತ್ತೆ ನಮಗೆ ಒಂದು OTP ಬರುತ್ತೆ. ಇದು 2 ಸ್ಟೆಪ್ ವೆರಿಫಿಕೇಷನಿಂದ ಹಾಗೆ ಪ್ರತಿಯೊಂದು ಬಾರಿ ಲಾಗಿನ್ ಆಗುವಾಗಲೂ ಕೂಡ ನಮಗೆ OTPಯನ್ನು ಕಳಿಸಲಾಗುತ್ತೆ. ಆ OTPಯನ್ನು ಎಂಟರ್ ಮಾಡಿದ ನಂತರವೇ ನಾವು ಲಾಗಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಲಾಗಿನ್ ಆದ ನಂತರ ನಾವು ಈ ರೀತಿಯಾದಂತಹ ಒಂದು ಪೇಜ್ ನಮಗೆ ಓಪನ್ ಆಗುತ್ತೆ. ಒಂದೇ ಅಪ್ಲಿಕೇಶನ್ನಲ್ಲಿ ಎಲ್ಲ ಸೇವೆಗಳು ಅಂತಕ್ಕಂಥದ್ದು. ಇದನ್ನು ನಾವು ನೆಕ್ಸ್ಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇದು ಫಸ್ಟ್ ಟೈಮ್ ಮಾತ್ರ ಸ್ಟಾರ್ಟಿಂಗ್ನಲ್ಲಿ ಮಾತ್ರ ಈ ರೀತಿ ಆಗುತ್ತೆ. ಇದನ್ನೆಲ್ಲ ನಾವು ನೆಕ್ಸ್ಟ್ ಅಂತ ಹೇಳಿ ಅಥವಾ ಮುಂದೆ ಅಂತೇಳಿ ಕ್ಲಿಕ್ ಮಾಡಿ ಅನಂತರ ಕೊನೆಯಲ್ಲಿ ನಮಗೆ ಸಬ್ಮಿಟ್ ಅಂತಕ್ಕಂಥ ಆಯ್ಕೆ ಬರುತ್ತೆ. ಸಬ್ಮಿಟ್ ಮಾಡಿದ ನಂತರ ನಮಗೆ ಹೊಸದಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಕೆಲವೊಂದು ಕಂಡೀಷನ್ಸ್ ಕೇಳುತ್ತೆ. ಅದನ್ನು ನಾವು ಅಲೋ ಮಾಡಬೇಕಾಗತ್ತೆ. ಮೊಬೈಲಲ್ಲಿ ಆ್ಯಪ್ ಯೂಸ್ ಆಗಲಿಕ್ಕೆ ಬೇಕಾದಂತಹ ಸೆಟ್ಟಿಂಗ್ಸ್ಗಳನ್ನು ಓಕೆ ಮಾಡಿದ ನಂತರ ನಮಗೆ ಈ ರೀತಿಯಾದಂಥ ವಿಂಡೋ ಬರುತ್ತೆ. ಇದರಲ್ಲಿ ನೀವು ಸೇವೆಗಳು ಅಂತೇಳಿ ನೋಡ್ಬೋದು. ಆ ಸೇವೆಗಳಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಅನೇಕ ಸೇವೆಗಳು ಕಾಣಿಸುತ್ತೆ. ಅದರಲ್ಲಿ ವೇತನ ಪಟ್ಟಿ ಇದೆ, ಅಂದರೆ ಸ್ಯಾಲರಿ ಸ್ಲಿಪ್, ನಂತರ ರಜಾ ಇದೆ, ವೇತನದಾರರ ಪಟ್ಟಿ, ಸಾಲ ಅಂತ ಇದೆ. ಎನ್ಕ್ಯಾಶ್ಮೆಂಟನ್ನು ಪಡೀಲಿಕ್ಕಾಗಿ ನಾವು ಮುಂಗಡಗಳು ಅಂತ ಏನು ಕಾಣಿಸುತ್ತೆ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ಖಾತೆಯಲ್ಲಿರ್ತಕ್ಕಂತಹ ELಗಳನ್ನು ತೋರಿಸಲಾಗುತ್ತೆ. ಆ EL ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಎನ್ಕ್ಯಾಶ್ಮೆಂಟ್ ಏನಾದರೂ ಬೇಕಾಗಿತ್ತು ಅಂದರೆ ನಾವು ನೌಕರರ ವಿವರಗಳು ಮತ್ತು ಸರೆಂಡರ್
ಡೇಟ್ ಎಷ್ಟಿದೆ ಅದನ್ನು ಮತ್ತು ನಂಬರ್ ಆಫ್ ಡೇಸ್ ಟು ಎನ್ಕ್ಯಾಶ್ ಅಂತ ಏನಿದೆ ಅದನ್ನು ಹಾಕಿ ಮತ್ತು ರಿಮಾರ್ಕ್ಸನ್ನು ಎಂಟರ್ ಮಾಡಿ ನಾವು ಸಬ್ಮಿಟ್ ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ಎನ್ಕ್ಯಾಶ್ಮೆಂಟ್ ಅಪ್ಲಿಕೇಶನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ವಿಮೆ ಅಂದರೆ ಇನ್ಶೂರೆನ್ಸ್ ಬಗ್ಗೆ ತಿಳಬೇಕು ಅಂದರೆ ವಿಮೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಟ್ಟು ಸ್ಯಾಲರಿಯಲ್ಲಿ ಡಿಡಕ್ಟ್ ಆಗ್ತಕ್ಕಂತಹ ವಿಮೆ ಎಷ್ಟಿದೆ ಅದರ ಎಲ್ಲ ಮೊತ್ತವನ್ನು ಮತ್ತು ಯಾವ್ಯಾವ ವಿಮೆ ಇದೆ ಅಂತಕ್ಕಂಥದ್ದನ್ನು ಸಂಪೂರ್ಣ ವಿವರಗಳನ್ನು ನಾವು ಪಡಿಬೋದು ESS 2.0ನಲ್ಲಿ. ಅದರ ವಿವರಗಳನ್ನು ನಾವು ಸುಲಭವಾಗಿ ನಾವು DDOನ ಸಂಪರ್ಕ ಮಾಡಿದಲ್ಲೇ ಕೂಡ ಪಡಿಬೋದಾಗತ್ತೆ. ಎಷ್ಟು ಅಮೌಂಟ್ ಇದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟು ಪ್ರೀಮಿಯಂ ಮೊತ್ತ ಮತ್ತು ಜೊತೆಗೆ ವೈಯಕ್ತಿಕ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೌಕರರ ವೈಯಕ್ತಿಕ ವಿವರಗಳು ಕೂಡ ನಮಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ನಮಗೆ ವಸೂಲಾತಿಗಳು ಯಾವುದಾದ್ರು ಇದ್ದಲ್ಲಿ ಅವುಗಳನ್ನು ಕೂಡ ನಾವು ನೋಡಬಹುದು. ಸದ್ಯಕ್ಕೆ ಯಾವುದೂ ಇಲ್ಲದಿರೋದ್ರಿಂದಾಗಿ ಅದು ಕಾಣಿಸ್ತಾ ಇಲ್ಲ. ಒಟ್ಟು ಹಿಂದೆ ಇದ್ದಂಥ ವಸೂಲಾತಿಗಳನ್ನು ಕೂಡ ನಾವು ಮುಚ್ಚಿದ ಚೇತರಿಕೆಗಳು ಅಂದರೆ ಹಿಂದೆ ಈಗಾಗಲೇ ಡಿಡಕ್ಟ್ ಆಗಿರ್ತಕ್ಕಂತಹ ವಸೂಲಾತಿಗಳು ಯಾವುದಾದ್ರು ಇದ್ದಲ್ಲಿ ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಕ್ಲೋಸ್ ಆಗಿದ್ದರೆ ಅದು ಆಲ್ರೆಡಿ ಕ್ಲೋಸ್ಡ್ ಅಂತೇಳಿ ತೋರಿಸುತ್ತೆ. ಅದೇ ರೀತಿಯಾಗಿ ನಾವು ಸಾಲಗಳಲ್ಲಿ ಏನಾದರೂ ನೋಡೋದಾದರೆ ಅದನ್ನು ಕೂಡ ನೋಡ್ಬೋದು. ಮುಚ್ಚಿದ ಸಾಲಗಳು ಮತ್ತು ಈಗ ಇರತಕ್ಕಂತಹ ಲೋನ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ವಿವರಗಳನ್ನು ಈ ESS 2.0ನಲ್ಲಿ ನೌಕರರು ಸುಲಭವಾಗಿ ನಾವು ನೋಡ್ಕೋಬೋದಾಗಿರುತ್ತೆ. ವೇತನದಾರರ ಪಟ್ಟಿ ಅಂದರೆ ಸ್ಯಾಲರಿ ಸ್ಲಿಪ್ಪನ್ನು ನಾವಿನ್ನೂ ಕೂಡ ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀವಿ ಇವತ್ತಿನೂ ಕೂಡ ಅದು ಅಪ್ಡೇಟ್ ಆಗಿಲ್ಲ. ಮುಂದೆ ಅದು ಕೂಡ ಅಪ್ಡೇಟ್ ಆಗುತ್ತೆ. ಹಲವಾರು ಕೆಲವೊಂದು ಮಾಹಿತಿಗಳು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಅವುಗಳು ಅಪ್ಡೇಟ್ ಆಗ್ತಕ್ಕಂಥದ್ದು ಮುಂದೆ ಇದೆ. ಅದೇ ರೀತಿ ನಾವು ಈ ಎಲ್ಲ ವಿವರಗಳನ್ನು ESS 2.0ನಲ್ಲಿ ಆ್ಯಪ್ ಮೂಲಕ ನಾವು ಮೊಬೈಲ್ನಲ್ಲಿ ಸುಲಭವಾಗಿ ಪಡಿಬೋದಾಗಿರುತ್ತೆ. ನೀವೀಗ ಅಪ್ಲಿಕೇಶನ್ ಹಾಕೋದನ್ನು ನೋಡ್ತಾ ಇದ್ದೀರಾ. ಹೊಸ ಅಪ್ಲಿಕೇಶನನ್ನು ಹಾಕೋದಕ್ಕಾಗಿ ನೌಕರರು ಮುಂಗಡದ ವಿವರಗಳು ಅಂತ ಇದೆ. ಮುಂಗಡದಲ್ಲಿ ನಾವೀಗ ಫೆಸ್ಟಿವಲ್ ಅಡ್ವಾನ್ಸನ್ನು ತೊಗೋಬೇಕು ಅಂದರೆ ಫೆಸ್ಟಿವಲ್ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ನಮಗೆ ಫೆಸ್ಟಿವಲ್ ಅಡ್ವಾನ್ಸ್ ದೊರೀತಾ ಇದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅದನ್ನು ನಾವು ಬೇಕಂದರೆ ಓಕೆ ಮಾಡಿ ಕ್ಷರಾದಲ್ಲಿ ನಾವು ಇಲ್ಲಿ ಅದನ್ನು ಬರೀಬೋದಾಗಿರುತ್ತೆ. ಬೇರೆತಕ್ಕಂಥದ್ದು ನಾವು ನೋಡ್ಬೋದು. ಫೆಸ್ಟಿವಲ್ ಅಡ್ವಾನ್ಸ್ ಇದೆ, ಅಡ್ವಾನ್ಸ್ ಪೇ ಇದೆ, ಅಲ್ಲಿ ಹಲವಾರು ಅಡ್ವಾನ್ಸ್ಗಳು ಕಾಣುತ್ತೆ. ಅದರಲ್ಲೇ ನಾವು GPF ಲೋನ್ಗೂ ಕೂಡ ನೌಕರರು GPF ಲೋನ್ ಅಂತ ಕೂಡ ಇದೆ. ಅದನ್ನು ಕೂಡ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದಾಗಿರುತ್ತೆ. HRMS ESS 2.0ನಲ್ಲಿ ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಗಳು ಹಲವಾರು ಮಾಹಿತಿಗಳು ನೌಕರರಿಗೆ ಸುಲಭವಾಗಿ HRMS 2.0ನಲ್ಲಿ ದೊರೀತಾ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಇದನ್ನು ಈ HRMS 2.0 ಆ್ಯಪ್ ಏನಿದೆ ಇದನ್ನು ಪ್ಲೇಸ್ಟೋರ್ನಿಂದ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನಲ್ಲಿ ಆ್ಯಂಡ್ರಾಯ್ಡನ್ನು ಯೂಸ್ ಮಾಡ್ತಕ್ಕಂಥವ್ರು ಪ್ಲೇಸ್ಟೋರ್ನಿಂದ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ತಮ್ಮ ಮೊಬೈಲ್ಗಳ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಲಾಗಿನ್ ಆಗಿ ತಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಆನಂತರ ವಿವರಗಳನ್ನು ನಾವು ಅಥವಾ ಸೇವೆಗಳನ್ನು ಇದರಲ್ಲಿ ಪಡಿಬೋದಾಗಿರುತ್ತೆ. ಧನ್ಯವಾದಗಳು.